ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ. ಸಿಜೆಪಿ ವತಿಯಿಂದ ಬೃಹತ್ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಸರ್ಕಾರ ಮತ್ತು ಸಿಜೆಪಿ ನಡುವೆ ಮತ್ತೆ ಮಾತುಕತೆ ನಡೆಯುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಪ್ರೊಟೆಸ್ಟ್ ನಡೀತಾ ಇದೆ. ಸಿಜೆಪಿ ವತಿಯಿಂದ ಬೃಹತ್ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಇವತ್ತು ಮತ್ತೆ ಸರ್ಕಾರ ಹಾಗೂ ಸಿಜೆಪಿ ನಡುವೆ ಮಾತುಕತೆ ನಡೆಯುತ್ತೆ. ದೆಹಲಿಯಲ್ಲಿ ಈ ಒಂದು 3ನೇ ಸುತ್ತಿನ ಮಹತ್ವದ ಮೀಟಿಂಗ್ ನಡೆಯಲಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಾತುಕತೆ ಅಥವಾ ಒಂದು ಮೀಟಿಂಗ್ ಆರಂಭವಾಗುತ್ತೆ. ನ್ಯಾಯ ಸಿಗೋವರೆಗೆ ಹೋರಾಟ ಮಾಡ್ತೀವಿ ಅಂತ ಸಿಜೆಪಿ ಹೇಳ್ತಾ ಇದೆ. ಹೀಗಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಏನು ಡಿಸೈಡ್ ಆಗುತ್ತೆ ನೋಡಬೇಕು. ಅಂದರೆ ಈ ಹಿಂದೆಯೂ ಕೂಡ 2 ಬಾರಿ ಮೀಟಿಂಗ್ ಆಗಿತ್ತು. ಬಟ್ ಆ ಮೀಟಿಂಗ್ನ ಔಟ್ಕಮ್ ಏನು ಇರಲಿಲ್ಲ, ಕನ್ವಿನ್ಸ್ ಆಗಿರಲಿಲ್ಲ ಸಿಜೆಪಿ ಅವರು ಅಥವಾ ವಿದ್ಯಾರ್ಥಿಗಳು. ಈಗ ಇವತ್ತು 3ನೇ ಸುತ್ತಿನ ಮಹತ್ವದ ಸಭೆ ನಡೆಯುತ್ತೆ. ಇವತ್ತಿನ ಸಭೆಯಲ್ಲಿ ಯಾವ ರೀತಿ ಆಗುತ್ತೆ ಅಥವಾ ಅವರು ಏನೋ ಒಂದು 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮುಂದೆ ಸಿಜೆಪಿ ಅಥವಾ ವಿದ್ಯಾರ್ಥಿಗಳು, ಅದನ್ನ ಕೇಂದ್ರ ಸರ್ಕಾರ ಒಪ್ಕೊಳ್ಳುತ್ತಾ ಅಥವಾ ಇವರನ್ನೇ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡುತ್ತಾ, ಏನು ಎತ್ತ ಎಲ್ಲವೂ ಕೂಡ ಇವತ್ತು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಇವತ್ತು ನಡೆಯುವಂತಹ ಮೀಟಿಂಗ್ ಆದರೂ ಒಳ್ಳೆ ರಿಸಲ್ಟ್ಸ್ನ ಕೊಡಲಿ ಅಂತ ಇಡೀ ದೇಶ ಕಾಯ್ತಾ ಇದೆ. ಯಾಕಂದರೆ ಸೋಮವಾರದಿಂದ ಆರಂಭವಾಗಿರುವಂತಹ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಅವರು ಕೇಳ್ತಾ ಇರುವಂತಹ ಒಂದಷ್ಟು ಬೇಡಿಕೆಗಳಿದೆ. ಮೊದಲನೇದಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಬೇಕು. ಇದರ ಜೊತೆಗೆ ಯಾರು ಈ ನೀಟ್ ಅಕ್ರಮದ ವಿಚಾರವಾಗಿ 21 ವಿದ್ಯಾರ್ಥಿಗಳು ಮನನೊಂದು ಸೂಸೈಡ್ ಮಾಡ್ಕೊಂಡಿದ್ರು, ಆ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ನೀಡಬೇಕು ಕೇಂದ್ರ ಸರ್ಕಾರ ಅಂತಲೂ ಕೂಡ ತಿಳಿಸಿದೆ. ಇದು ಕೂಡ ಒಂದು ಪ್ರಮುಖ ಡಿಮ್ಯಾಂಡ್. ಹೀಗಾಗಿ ಈ ನಮ್ಮ ಡಿಮ್ಯಾಂಡ್ಗಳನ್ನು ಅಥವಾ ಬೇಡಿಕೆಗಳನ್ನು ಈಡೇರಿಸೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಸಿಜೆಪಿ ಹೇಳ್ತಾ ಇದೆ.